ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಕಾಂಡಿಮೆಂಟ್ಸ್ ಮತ್ತು ಸಣ್ಣಪುಟ್ಟ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿರುವಂತಹ ವಿಚಾರ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ವಾಣಿಜ್ಯ ತೆರಿಗೆ ಇಲಾಖೆಯ ಜಂಟಿ ಆಯುಕ್ತ ಆಗಿರುವಂತಹ ಮೀರಾ ಸುರೇಶ್ ಪಂಡಿತ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಮೇಡಮ್, ಈಗ ಈ ಒಂದು ನೋಟಿಸ್ ಕೊಟ್ಟ ನಂತರ ಒಂದಿಷ್ಟು ಜನ QR ಕೋಡ್ ಅನ್ನು ಹರಿದಾಕಿದ್ದಾರೆ. ಇನ್ಮುಂದೆ ನಾವು ನಗದು ಮಾತ್ರ ವ್ಯವಹಾರ ಮಾಡ್ತೀನಿ ಅಂತಿದ್ದಾರೆ. ಹಾಗಾದ್ರೆ ಅವರಿಗೂ ಕೂಡ ಅವರು ಕೂಡ GST ಅನ್ನು ಕಟ್ಟಲೇಬೇಕಾದ ಅನಿವಾರ್ಯತೆ ಇದೆಯಾ, ಹೆಂಗೆ ಮೇಡಮ್? GST ಕಟ್ಟುವ ಅನಿವಾರ್ಯತೆ ಮತ್ತು GST ಕಾಯ್ದೆ ಅಡಿಯಲ್ಲಿ ರಿಜಿಸ್ಟ್ರೇಷನ್ ತಗೊಳ್ಳೋ ಅನಿವಾರ್ಯತೆ ಕಾನೂನಲ್ಲಿ ಆಗಲೇ ತಿಳಿಸ್ಕೊಡ್ಲಾಗಿದೆ. 40 ಲಕ್ಷಕ್ಕಿಂತ ಇರುವಂತಹ ಟರ್ನ್ ಓವರ್ ಇತ್ತಂದರೆ, ವಹಿವಾಟು ಇತ್ತಂದರೆ ಅದು ಸರಕುಗಳಿಗೆ ಮಾತ್ರ. ಸೇವೆಗಳಿದ್ದಲ್ಲಿ 20 ಲಕ್ಷ ಟರ್ನ್ ಓವರ್ ಮೀರಿದರೆ ಕಡ್ಡಾಯವಾಗಿ ನಾವು ತಗೊಳ್ಳೇಬೇಕು. ಈಗ ನಾವು ಪ್ರಾರಂಭ ಮಾಡಿರೋದು UPI ಟ್ರಾನ್ಸಾಕ್ಷನ್ ಆಧಾರದ ಮೇಲೆ ಕೆಲವೊಂದು ಕೇಸಸ್ನ ಐಡೆಂಟಿಫೈ ಮಾಡಿ ನೋಟಿಸ್ ಕೊಡ್ತಾ ಇರೋದು ಕೇವಲ ಒಂದು ಸ್ಯಾಂಪಲ್. ಆದರೆ UPI ಟ್ರಾನ್ಸಾಕ್ಷನ್ಸ್ನ ಮಾತ್ರ ಟ್ರ್ಯಾಕ್ ಮಾಡ್ತೀವಿ ಅಂತೇನಿಲ್ಲ. ನಮಗೆ ಇನ್ನೂ ಸುಮಾರು ಮೂಲಗಳಿಂದ ಇವರ ಒಟ್ಟು ಟರ್ನ್ ಓವರ್ ಎಷ್ಟು ಅಂತ ಕಂಡುಹಿಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡ್ಬೋದು ಯಾವಾಗ್ಲೂ. ಈ UPI ಟ್ರಾನ್ಸಾಕ್ಷನ್ ನಾವು ಮಾಡೋದಿಲ್ಲ, UPI ಪೇಮೆಂಟ್ಸ್ ನಾವು ತಗೊಳ್ಳೋದಿಲ್ಲ ಅಂತನ್ನೋದು ಅವರ ಒಂದು ತಪ್ಪು ಕಲ್ಪನೆ. ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಎಷ್ಟಾಗಿದೆ ಮತ್ತು ಅವರ ಟರ್ನ್ ಓವರ್ ಎಷ್ಟಾಗಿದೆ ಅನ್ನೋದು ಅರೈವ್ ಆಗಲಿಕ್ಕೆ ನಾವು ಹಲವಾರು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಣೆ ಮಾಡಿಕೊಂಡು ಮಾಡ್ಬೋದು. ತಮಗೆ ಗೊತ್ತಿದ್ದಂಗೆ ಈಗ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕಿದ್ರೂ ಕೂಡ ತಕ್ಷಣ ತರಿಸ್ಕೋಬೋದು ಬೇರೆ ಬೇರೆ ಇಲಾಖೆಗಳ ಜೊತೆ ನಾವು ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು. ಹಾಗಾಗಿ UPI ಟ್ರಾನ್ಸಾಕ್ಷನ್ ನಿಲ್ಲಿಸೋದ್ರಿಂದ ಯಾವ ರೀತಿಯ ತೆರಿಗೆ ಬಾಧ್ಯತೆ ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಮೇಡಮ್, ಈಗ ಈ ಒಂದು ಗೊಂದಲ ಸೃಷ್ಟಿಯಾಗೋಕೆ ಏನು ಕಾರಣ ಮೇಡಮ್? ಈ ರೀತಿಯ ಗೊಂದಲ 4 ವರ್ಷ ನಂತರ ಏಕಾಏಕಿ ನೋಟಿಸ್ ಯಾಕೆ 4 ವರ್ಷ ಕಾಯಬೇಕಾದ, ಯಾಕೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿ 4 ವರ್ಷ ಕಾಯಿದ್ರು? ಈ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಮೇಡಮ್. ಯಾಕೆ ಈ ಗೊಂದಲ ಸೃಷ್ಟಿ ಆಯಿತು ಮೇಡಮ್? ಕರ್ನಾಟಕ ಸೇಲ್ಸ್ ಟ್ಯಾಕ್ಸ್, ಆಮೇಲೆ ವ್ಯಾಟ್ ಬಂತು, ಅದಾದ ನಂತರ GST ಬಂತು. ಪ್ರತಿಯೊಂದು ಕಾಯ್ದೆ ಅಡಿಯಲ್ಲಿ ನಾವು ಅನ್ರಿಜಿಸ್ಟರ್ಡ್ ಪರ್ಸನ್ಸ್ ಯಾರ್ಯಾರಿದ್ರೆ ಅವ್ರಿಗೆಲ್ಲ ಸರ್ವೆ ಮಾಡ್ತಾ ಇದ್ವಿ. ತೆರಿಗೆ ಬಾಧ್ಯತೆ ಇದೆ ಅಂತ ತಿಳಿಸ್ಕೊಟ್ಟು ಮತ್ತೆ ಅವ್ರಿಗೆ ರಿಜಿಸ್ಟ್ರೇಷನ್ ನೆಟ್ಟಲ್ಲಿ ತರ್ತಾ ಇದ್ವಿ. ಆದರೆ ಇವಾಗ ಆಗಿರೋದೇನೆಂದರೆ ಮಾಹಿತಿ ತಂತ್ರಜ್ಞಾನವನ್ನು ಬಳಸ್ಕೊಂಡ್ಬಿಟ್ಟು ಒಂದೇ ಸಾರಿ ಡೇಟಾ ಬೇಸ್ ನಮಗೆ ಬರಲಿಕ್ಕೆ ಅನುಕೂಲ ಆಯಿತು ಅಷ್ಟೇ. 2017ರಲ್ಲಿ ಯಾವಾಗ ಈ GST ಜಾರಿಗೆ ಬಂತು, ಅದಕ್ಕೂ ಮುಂಚೆ ನಾವು ಬೀದಿಯಲ್ದು ಸುಮಾರು ಕಡೆ ವರ್ಕ್ಶಾಪ್ಸ್ ಮಾಡಿ, ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಮಾಡಿ, ಜಾಥಾಗಳು ಮಾಡಿ, ಜನಸಾಮಾನ್ಯರಿಗೆ ಎಲ್ರಿಗೂ ಯಾರ್ಯಾರಿಗೆ ಈ GST ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಬಾಧ್ಯತೆ ಇದೆ ಅಂತ ಆಗಲೇ ತಿಳಿಸ್ಕೊಟ್ಟಿದ್ವಿ. ಇದು ಇಂದು ನಾವು ಹೇಳ್ತಾ ಇದ್ದೀವಿ ಅಂತ ಸುಮಾರು ಜನ ಅದನ್ನು ಮಿಸ್ಇಂಟರ್ಪ್ರೆಟ್ ಮಾಡ್ತಾ ಇದ್ದಾರೆ. ಈ ಪ್ರಯತ್ನ ನಾವು 2017-18ರಿಂದನೇ ಪ್ರಾರಂಭ ಮಾಡಿರೋದು, GST ಜಾರಿಗೆ ಬರೋ ಮುಂಚೆನೇ. ಆದರೆ ಆವಾಗಿಂದ ಎಚ್ಚೆತ್ಕೊಂಡಿರಲಿಲ್ಲ ಜನ. ಮತ್ತು ಪ್ರಾರಂಭದಲ್ಲಿ ಕೆಲವೊಂದು ವರ್ಷಗಳನ್ನು ಎಜುಕೇಟಿವ್ ಮೋಡಲ್ಲಿ ನಾವು ಸ್ವಲ್ಪ ಬರಲಿ ಈ GST ಕಾಯ್ದೆ ಅಡಿಯಲ್ಲಿ ನೋಂದಣಿ ಪಡ್ಕೊಳ್ಳಿ ಅಂತ ಕಾಯ್ತಾ ಇದ್ವಿ. 2021ರಿಂದ ನಾವು ಚೂಸ್ ಮಾಡಿದ್ದು ಯಾಕೆ ಅಂತಂದರೆ ತುಂಬ ಹಳೇದಾದರೆ ಅವ್ರಿಗೂ ಕಷ್ಟ ಆಗುತ್ತೆ, ನಮಗೆ ಗೊತ್ತು. ಹಾಗಾಗಿ ಅಷ್ಟೊಂದು ವರ್ಕ್ಶಾಪ್ಸ್ ಮಾಡಿ ಅವರಿಗೆ ತಿಳುವಳಿಕೆ ನೀಡಿದ ನಂತರ ಕೂಡ ರಿಜಿಸ್ಟ್ರೇಷನ್ ತಗೊಳ್ಳದೇ ಇರೋರನ್ನ ಈಗ ಅವರ ಟ್ರಾನ್ಸಾಕ್ಷನ್ 40 ಲಕ್ಷ ಮೀರಿದಾಗ ಅಥವಾ 20 ಲಕ್ಷ ಮೀರಿದಾಗ ಮಾತ್ರ ನೋಟಿಸ್ ಕೊಡ್ತಾ ಇದ್ದೇವೆ. ಬಟ್ ನೋಟಿಸ್ ಬಂದಿದೆ ಅಂದಿದ ತಕ್ಷಣ ಗಾಬರಿ ಪಡುವಂಥದ್ದೇನಿಲ್ಲ. ಪ್ರತಿಯೊಂದು ನೋಟಿಸ್ ಆರ್ಡರ್ ಆಗಲೇಬೇಕಂತಿಲ್ಲ, ಅಥವಾ ಪ್ರತಿಯೊಂದು ನೋಟಿಸ್ ಒಂದು ಡಿಮಾಂಡ್ ಅಂತ ಇಲ್ಲ. ನಾವು ಕೇವಲ ಮೇಲ್ನೋಟಕ್ಕೆ ಕಂಡಿರುವಂಥ ಮಾಹಿತಿಯ ಆಧಾರದ ಮೇಲೆ ಇಲ್ಲಿ 40 ಲಕ್ಷ ಟರ್ನ್ ಓವರ್ ಇದೆ, ಇದರ ಮೇಲೆ ನೀವಿಷ್ಟು ತೆರಿಗೆ ಕಟ್ಟಬೇಕು ಅಂತ ಹೇಳಿದ್ದೀವಿ. ಆದರೆ ಸಂಪೂರ್ಣ ಕೇವಲ ತರಕಾರಿ, ಫ್ರೆಶ್ ವೆಜಿಟೇಬಲ್ಸ್ ಮತ್ತು ಹಣ್ಣು ಮಾತ್ರ ಇತ್ತು ಅಂದರೆ ಅದ್ರ ಮೇಲೆ ಯಾವ ತೆರಿಗೆ ಬಾಧ್ಯತೆಯೂ ಬರೋದಿಲ್ಲ. ಯಾವುದು ಎಕ್ಸೆಂಪ್ಟೆಡ್ ಇದೆ, ಯಾವುದು ಟ್ಯಾಕ್ಸಬಲ್ ಇದೆ, ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದು ತುಂಬ ಸೂಕ್ತ. ಅದಾದಮೇಲೆ ನಮ್ಮ ಇಲಾಖೆಯಿಂದ ಬಂದಿರುವಂಥ ನೋಟಿಸ್ಗಳಿಗೆ ವರ್ತಕರೆಲ್ಲ ಬಂದುಬಿಟ್ಟು ಅವರ ತಮ್ಮ ರಿಪ್ಲೈ ಫೈಲ್ ಮಾಡಿ, ಆಮೇಲೆ ಪರ್ಸ್ನಲ್ ಹಿಯರಿಂಗ್ ಕೂಡ ಅವಕಾಶ ಇರುತ್ತೆ. ಅವರು ಬಂದು ತಮ್ಮ ಹೇಳಿಕೆ ನೀಡಿ, ನನ್ನ ಇಡೀ ವಹಿವಾಟಿನಲ್ಲಿ ಕೇವಲ 5 ಲಕ್ಷ ಮಾತ್ರ ಟ್ಯಾಕ್ಸಬಲ್ ಇದೆ, ಮಿಕ್ಕಿರೋ 60 ಲಕ್ಷ ಟ್ಯಾಕ್ಸಬಲ್ ಇಲ್ಲ ಅಂತ ಹೇಳಿದರೆ ನಾವು ಒಂದು ಏನಾದರೂ ಡಾಕ್ಯುಮೆಂಟ್ಸ್ ಕೊಟ್ಟರೆ, ಎವಿಡೆನ್ಸ್ ಕೊಟ್ಟರೆ ಅದನ್ನು ನೋಡಿ ದೆನ್ ವಿ ಕನ್ಕ್ಲೂಡ್. ಮೇಡಮ್, ಓಕೆ, ಈಗ ಕಡೆಯದಾಗಿ ಈಗ ನಗದಿಗೆ ಜನ ಅಂದರೆ ವ್ಯಾಪಾರಿಗಳು ಮತ್ತೆ ಒತ್ತು ಕೊಡ್ತಾ ಇದ್ದಾರೆ ನಗದು ವ್ಯಾಪಾರಕ್ಕೆ. ಈಗ ನಗದು ವ್ಯಾಪಾರ ಮಾಡಿದಂಥ ಸಂದರ್ಭದಲ್ಲಿ ಏಕಾಏಕಿ ಟರ್ನ್ ಓವರ್ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಆನ್ಲೈನ್ ಟರ್ನ್ ಓವರ್ ಕಡಿಮೆ ಆಗುತ್ತೆ. ಇಷ್ಟು ದಿನ 50 ಲಕ್ಷ ಇದ್ದವರು ಈಗ ನೆಕ್ಸ್ಟ್ ಏನಾದರೂ ಕಡಿಮೆ ಆದರೆ, ಏಕಾಏಕಿ ವ್ಯಾಪಾರಿಗಳ ಟರ್ನ್ ಓವರ್ ಕಡಿಮೆ ಆದರೆ ಆ ಸಂದರ್ಭದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಏನು ಮಾಡುತ್ತೆ? ವ್ಯಾಪಾರ ಕಡಿಮೆ ಆಗೋದಿಲ್ಲ. ಅವ್ರು ಹೇಳ್ತಾ ಇರೋದು ಕೇವಲ ಕ್ಯಾಶಿಂದ ಮಾಡ್ತೀವಿ ಅನ್ನುವಂಥದ್ದು. ಕ್ಯಾಶಿಂದ ಮಾಡಿದರೆ ತಪ್ಪಿಸ್ಕೊಂಡಂಗೆ ಆಯಿತಾ?
ಆ ಕ್ಯಾಶ್ ಪ್ರತಿದಿನ ಮನೇಲಿ ಇಟ್ಕೊಳ್ತಾರ? ಯಾವುದು UPI ಮುಖಾಂತರ ನೇರ ಅವ್ರ ಅಕೌಂಟಿಗೆ ಹೋಗ್ತಾ ಇತ್ತೋ ಅದನ್ನು ಈಗ ನಗದು ರೂಪದಲ್ಲಿ ತಗೊಂಡ್ರೆ ನಗದು ಎಲ್ಲಿ ಇಡ್ತಾ ಇದ್ದಾರೆ? ಅದು ಬ್ಯಾಂಕ್ ಅಕೌಂಟಿಗಾದರೂ ಸೇರಬೇಕು ಅಥವಾ ಎಲ್ಲಾದರೂ ಅದನ್ನು ಜಮಾ ಮಾಡಬೇಕು. ಎಲ್ಲ ಬ್ಯಾಂಕ್ ಅಕೌಂಟ್ಗಳಿಂದ ಕೂಡ ಮಾಹಿತಿ ತರಿಸ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಕೂಡ ನಾವು ಯಾವಾಗಲೂ ಹಾಕ್ಕೊಳ್ಬೋದು. ಸೊ ಇದು ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಸಾಧನ ಅಂತ ಅನ್ಕೋಬಾರ್ದು. UPI ಟ್ರಾನ್ಸಾಕ್ಷನ್ ಮಾಡಿದರೆ ತುಂಬ ಕ್ಲಿಯರಾಗಿ ನೀಟಾಗಿ ಟ್ರಾನ್ಸಾಕ್ಷನ್ ಆಗುತ್ತೆ, ಜನರಿಗೂ ಅನುಕೂಲ, ವ್ಯಾಪಾರಸ್ಥರಿಗೂ ಅನುಕೂಲ. ಆದರೆ ಕ್ಯಾಶ್ ಟ್ರಾನ್ಸಾಕ್ಷನ್ನು ನಗದು ವ್ಯವಹಾರ ಮಾಡ್ತೀವಿ ಅಂತಂದರೆ ಅದು ಯಾವ ರೀತಿಯ ಸೊಲ್ಯೂಷನ್ ಕೂಡ ಅಲ್ಲ. ನಗದನ್ನು ಅವರು ಬ್ಯಾಂಕ್ ಅಕೌಂಟಿಗೆ ಸೇರಿಸ್ತಾರಾ? ಆಮೇಲೆ ಬ್ಯಾಂಕ್ಗಳಿಂದ ನಾವು ಮಾಹಿತಿ ಪಡ್ಕೊಳ್ತೇವೆ. ಸ್ಟೇಟ್ಮೆಂಟ್ ತೊಗೊಂಡಾಗ ಇವ್ರದ್ದಿಷ್ಟು ವ್ಯಾಪಾರ ಆಗಿದೆ ಅಂತ ಗೊತ್ತಾಗೇ ಆಗುತ್ತೆ, ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇವಿಷ್ಟು ವಾಣಿಜ್ಯ ತೆರಿಗೆ ಇಲಾಖೆಯ ಜಾಯಿಂಟ್ ಕಮಿಷನರ್ ಮಾತು. ಅಂದರೆ ವ್ಯಾಪಾರಿಗಳು ನಗದು ಮೂಲಕ ವ್ಯವಹಾರ ಮಾಡಿದ್ರು ಕೂಡ ಅವರು GST ಕಟ್ಟಲೇಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಬೇರೆ ಬೇರೆ ಮಾರ್ಗ, ಅಂದರೆ ಅವ್ರು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಎಷ್ಟು ಟರ್ನ್ ಓವರ್ ಆಗಿದೆ ಅಂತ ಗೊತ್ತಾಗುತ್ತೆ. ಒಂದು ವೇಳೆ ಅವ್ರು ನಗದು ಮಾಡಿದ್ರು ಕೂಡ ಅದನ್ನು ಪತ್ತೆ ಹಚ್ಚೋಕೆ ವಾಣಿಜ್ಯ ತೆರಿಗೆ ಇಲಾಖೆ ಬೇರೆ ಬೇರೆ ಮಾರ್ಗವನ್ನು ಅನುಸರಿಸುತ್ತಾ ಅನ್ನೋ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.